ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರಶಾಂತ್, ಸ್ಟ್ರೆಂಗ್ತು ವೀಕ್ನೆಸ್ ಸರ್ಕಾರದ್ದು ಹೇಳೋದಾದರೆ, ಒಂದು ಸದನವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದರ ಗ್ರಿಪ್ಪು ಡಿ ಕೆ ಶಿವಕುಮಾರ್ ಅವರಿಗಿದೆ. ಅನೇಕ ಅಸೆಂಬ್ಲಿಗಳನ್ನು ಅನೇಕ ಅಧಿವೇಶನಗಳನ್ನು ನೋಡಿದ್ದಾರೆ. ಆ್ಯಂಡ್ ಈ ಸಲ ಮುಖ್ಯಮಂತ್ರಿಯಾಗಿ ಮೊದಲನೇ ಸಲ ಎದುರಿಸ್ತಿದ್ದಾರೆ. ಹೀಲ್ ಹ್ಯಾವ್ ಹಿಸ್ ಓನ್ ಸ್ಟ್ರಾಟಜಿ. ಅಜಿತ್ ನೋಡಿ, ಕರ್ನಾಟಕದ ವಿಧಾನಸಭೆಗೆ ಒಂದು ರಿಚ್ ಏನಂತಾರೆ, ಭಾಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಎಲ್ಲ ಪಾರ್ಟಿಗಳಿಂದಲೂ ಕೂಡ ನಾವು ಒಂದು ರೀತಿಯ ಸಿರೀಸ್ ಆಫ್ ಪಾರ್ಲಿಮೆಂಟೇರಿಯನ್ಸ್ಗಳನ್ನು ನೋಡಿದ್ದೀವಿ. ಬಟ್ ಈ ಜನ್ರೇಷನ್ ಶಿಫ್ಟ್ ಆದಮೇಲೆ, ಅಂದರೆ ಬಹುತೇಕ ಯಡಿಯೂರಪ್ಪನವರು, ದೇವೇಗೌಡರು ಮತ್ತು ಈಗ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯ ಸಂಧ್ಯಾಕಾಲಕ್ಕೆ ಹೋದ್ಮೇಲೆ ಒಂದು ರೀತಿಯ ಹೊಸ ಜನ್ರೇಷನ್ನ ವಿಧಾನಸಭೆ ಅಧಿವೇಶನದ ಮೊದಲ ಅಧಿವೇಶನ ಇದು. ಯಾಕಂದರೆ ಇಷ್ಟು ದಿನ ಒಳಗೆ ನಿಮ್ಗೆ ಸಿದ್ದರಾಮಯ್ಯ ಇರ್ತಿದ್ರು, ಹಿಂದಿನ ಅಧಿವೇಶನದಲ್ಲಿ ಯಡಿಯೂರಪ್ಪನವರಿದ್ದರು, ಕುಮಾರಸ್ವಾಮಿ ಮತ್ತು ಬೊಮ್ಮಾಯಿ ಕೂಡ ಮಾತುಗಾರರು, ಡಿ ಕೆ ಶಿವಕುಮಾರ್ ಕೂಡ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಅಧಿವೇಶನವನ್ನು ಹೇಗೆ ನಡೆಸ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ನೀವು ಕಾಂಬ್ಯಾಟಿವ್ ಮೂಡ್ನಲ್ಲಿ ಇರ್ತಕ್ಕಂಥದ್ದು ಒಂದು, ಸಿದ್ದರಾಮಯ್ಯ ಎಲ್ಲರೂ ಕಾಂಬ್ಯಾಟಿವ್ ಮೂಡ್ನಲ್ಲಿ ಇದ್ದೇ ಇರ್ತಾರೆ. ಬಟ್ ಇಡೀ ಸದನವನ್ನು ಒಂದು ಎಸೆನ್ಸ್ ಆಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆ ಅಲ್ವ. ಈಗ ನೋಡಿ, ಸ್ಪೀಕರ್ಗಳು ಕೂಡ ಈಗ ಜಿ ಎಸ್ ಪಾಟೀಲರು ಮೊದಲ ಬಾರಿ ಸ್ಪೀಕರ್ ಆಗ್ತಿದ್ದಾರೆ, ಅವ್ರಿಗೆ ಅನುಭವ ಇದೆ. ಬಟ್ ಹೇಗೆ ನಡೆಸ್ತಾರೆ? ಈಗ ಯು ಟಿ ಖಾದರ್ ತುಂಬ ಚೆನ್ನಾಗಿ ನಡೆಸಿದ್ರು, ಗ್ರಿಪ್ ಅಂತವ್ರಿಗೆ ಮೇಷ್ಟ್ರ ಥರ ಸದನವನ್ನು ನಡೆಸ್ತಾ ಇದ್ರು. ಇದೆಲ್ಲವೂ ಕೂಡ ವ್ಯವಸ್ಥೆ ಹೊಸ್ತು. ನಾವು ವಿರೋಧ ಪಕ್ಷಗಳ ಬಗ್ಗೆ ಕೂಡ ಕೇಳಿದ್ವಿ. ಅವ್ರು ವಿರೋಧ ಪಕ್ಷಗಳು ಒಪ್ಕೋಬೇಕು ಒಪ್ಕೋಬಾರ್ದು ಅವ್ರಿಗೆ ಬಿಟ್ಟಿದ್ದು, ಪಾಪ ಅವ್ರು ಯಾಕೆ ಒಪ್ಕೋತಾರೆ, ಪಾರ್ಟಿ ವಕ್ತಾರರಾಗಿ ಬಂದವರು. ಆದರೆ ಸದನದಲ್ಲಿ ಏನಾಗ್ತಿದೆ, ನಮ್ಮ ಟಿ ವಿ ಚಾನೆಲ್ಗಳ ಭಾಷೆ ಹೆಂಗೆ ಬದಲಾಗ್ತಿದೆ, ನೀವು ಸದನದ ಭಾಷೆ ಕೂಡ ಬದಲಾಗ್ತಿದೆ. ನೀವು ನೋಡಿ, ಒಂದು ಪಂಚ್ ಹೊಡೆಯೋದು ಮೀಡಿಯಾಗಳಲ್ಲಿ ಬರೋದು. ಹಿಂದೆ ಅಜಿತ್, ನನಗೆ ರಮೇಶ್ ಜಿಗಜಿಣಗಿ ಒಂದು ಸಲ ಹೇಳ್ತಾ ಇದ್ರು, ಹೆಂಗಿದ್ರು ಅಧಿವೇಶನದಲ್ಲಿ ಅಂತ. ರಮೇಶ್ ಜಿಗಜಿಣಗಿ ಅಬಕಾರಿ ಸಚಿವರಾಗಿದ್ರು ಅಂತ. ಅವತ್ತು ಉತ್ತರ ಇತ್ತು ಅವ್ರದ್ದು. ಅವಾಗೆಲ್ಲ 12 ಗಂಟೆಗೆ ಸೆಷನ್ ಶುರು ಆಗ್ತಿತ್ತು, ಸುದೀರ್ಘ ಉತ್ತರ ಇಲಾಖಾವಾರು ನಡೀತಿತ್ತು. ಈಗ ಇಲಾಖಾವಾರು ಬಜೆಟ್ ಹೋಗೇ ಬಿಟ್ಟಿದೆ. ಸಂಜೆ ಹೋದ್ರಂತೆ ಜಿಗಜಿಣಗಿ ಅವರು ಜೆ ಎಚ್ ಪಟೇಲ್ರ ಹತ್ರ, ಸರ್ ನಾಳೆ ಅಬಕಾರಿದಿದೆ, ನಾನು ಏನು ಉತ್ತರ ಕೊಡಬೇಕು, ನನಗೆ ಸಹಾಯ ಮಾಡಿ ಅಂತ. ನಾಳೆ ಬೆಳಗ್ಗೆ ಬರಪ್ಪ ಅಂದ್ರೆ ಇವರು 10:30 ಹೋದರೆ ಇನ್ನೂ ತಯಾರಾಗಿ ಹೊರಗೆ ಬರ್ತಿದ್ರಂತೆ ಜೆ ಎಚ್ ಪಟೇಲ್. ಸದನಕ್ಕೆ ಬಂದ್ರಂತೆ. ಅವಾಗ ನಂಗೆ ಅನ್ಸೋದು ಕ್ವಶನ್ ಅವರ್ ಆಮೇಲೆ ಇರ್ತಿತ್ತ, ನನಗೆ ಜಿಗಜಿಣಿಗೆ ಹೇಳಿದ ನೆನಪಿದೆ. ಹೋದ್ರಂತೆ, ಇವ್ರ ಜೊತೆ ಬಂದ್ರಂತವ್ರು ಸೆಷನ್ಗೆ. 12ಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರಂತೆ ಅಜಿತ್. 2 ಗಂಟೆ 10 ನಿಮಿಷ ಊಟಕ್ಕೂ ವಿರಾಮ ಇರಲಿಲ್ಲ. 2 ತಾಸು 10 ನಿಮಿಷ ಜೆ ಎಚ್ ಪಟೇಲ್ರು ಅಬಕಾರಿ ಇಲಾಖೆಯ ಬಗ್ಗೆ ನಿರರ್ಗಳ ಉತ್ತರ ಕೊಟ್ಟರು ಸದನಕ್ಕೆ. ಆ ಒಂದು ಸಂಪ್ರದಾಯದಿಂದ ನಾವು ಎಲ್ಲವೂ ಚೇಂಜ್ ಆಗ್ತಿದೆ ಅಲ್ವಾ. ರೀಲ್ 10 ಸೆಕೆಂಡ್ನ ರೀಲ್ ಯುಗಕ್ಕೆ ನಾವು ಬರ್ತಾ ಇದ್ದಂತೆ ಸೆಷನ್ನಲ್ಲೂ ಕೂಡ ಅವತ್ತೊಂದು ಡೈಲಾಗ್ ಹೊಡೆದು ಬಿಟ್ರೆ ಸಾಕು, ನೆಕ್ಸ್ಟ್ ದಿನ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ರೀಲ್ಸಲ್ಲಿ ಬಂದರೆ ಸಾಕು, ಉಳಿದದ್ದೇನಿದೆ ಅನ್ನುವ ಮಟ್ಟಕ್ಕೆ ವಾಗ್ವಾದ ಪ್ರತಿವಾಗ್ವಾದವೇ ಸದನ ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ. ಆ ಆತಂಕವೂ ಕೂಡ ನನಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಈಗ ಮೊದಲನೇ ಸಾಲಿನಲ್ಲಿ ಕೂತವ್ರು ಹಿಂದಿನ ಸಾಲಿನಲ್ಲಿ ಕೂಳ್ತಾರೆ, ಇಂಟರ್ವೆನ್ಷನ್ ಕಡಿಮೆ ಮಾಡ್ತಾರೆ, ನ್ಯಾಚುರಲಿ ಅವ್ರೇನು ಇಂಟರ್ವ್ಯೂನ್ ಆಗಲ್ಲ. ಸೊ ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಜೊತೆಗೆ ಆರ್ ಅಶೋಕ್, ಸುನೀಲ್ ಕುಮಾರ್, ವಿಜೇಂದ್ರ ಇವರು ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದರ ಕುತೂಹಲ ಜಾಸ್ತಿ ಇದೆ. ವಿಷಯಗಳೇ ಯಾವುವು ಬರ್ಬೋದು ರೀ ಅಜಿತ್. ಈಗ ನಾಗೇಂದ್ರ ವಿಷಯವನ್ನು ಅವರು ಪ್ರಸ್ತಾಪಿಸ್ಬೋದು, ಬಿಡದಿ ವಿಷಯವನ್ನು ಡಿ ಕೆ ಶಿವಕುಮಾರ್ ಅವರೇ ತೆಗೆದುಕೊಳ್ಳ್ರಿ ಚರ್ಚೆಗೆ, ನಾನು ಉತ್ತರ ಕೊಡ್ತೀನಿ ಅನ್ಬೋದು. ಬಟ್ ಆ ಚರ್ಚೆಯ ಸ್ವರೂಪ ಹೆಂಗೆ ನಡೆಯುತ್ತೆ ಅದು ಕುತೂಹಲ. ಎಸ್, ಮೂರು ಪಕ್ಷಗಳವರಿಗೆ ನಮ್ಮ ಕಳಕಳಿಯ ಮನವಿ ಇಷ್ಟೇ, ಜನ ನೋಡ್ತಿರ್ತಾರೆ ಅನ್ನೋದನ್ನ ನೆನಪಿಟ್ಟು ನಿಮ್ಮ ನಾಯಕರುಗಳು, ನಮ್ಮ ಕಾಂಗ್ರೆಸ್ನ ವಕ್ತಾರರು, ಅವರ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ವಿಷಾದಾರಿತ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಅದೊಂಥರ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂಗೆ. ಇದೇ ಪ್ರಿಯಾಂಕಾ ಖರ್ಗೆ ಅವರು 1 ನಿಮಿಷ ರೀ ITBT ಸಚಿವರಾಗಿದ್ದಾಗ, 1 ನಿಮಿಷ ಇಲ್ಲ ರೀ 30 ಸೆಕೆಂಡ್ ನೀವು ನೋಡಿ, 5 ಸೆಕೆಂಡ್ ಇಲ್ಲೇ ಕಳೆದ್ಬಿಟ್ರಿ. ಅಲ್ರಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ಮೇಲೆ ನಾವು ಉತ್ತರ ಕೊಡಬೇಕು ಅಂತ ಕೇಳಿಸ್ಕೊಳ್ಳಿ. ನಾನು ಹೇಳೋದು, ನಾನು ಆಲ್ರೆಡಿ ಅವ್ರಲ್ಲಿ ಕೇಳಿಸ್ಕೊಂಡಾಗಿದೆ. ನೀವು ಪ್ರಿಯಾಂಕಾ ಖರ್ಗೆ ಹೋಗ್ಬಿಟ್ಟು ITBT ಸಚಿವರಾಗಿದ್ದಾಗ, ಆಯ್ತು ಗೂಗಲ್ ಎ ಕಂಪನಿ ಆಂಧ್ರಾಗ ಹೋಯ್ತು, ಏನ್ ಮಾಡ್ತೀರಾ ಅಂತ ಹೇಳಿದ್ರೆ RSS ಗೆ ಪಥಸಂಚಲನಕ್ಕೆ ನಾನು ಪರ್ಮಿಷನ್ ಕೊಡಿಸಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಗೃಹ ಸಚಿವರಾಗಿರ್ಬೇಕಾದ್ರೆ ಡ್ರಗ್ಸ್ ದಂಧೆ ಜಾಸ್ತಿ ಆಗಿದೆ, ನಾಳೆಯಿಂದ ಸೆಷನ್ ಶುರು ಆಗ್ತಾ ಇದೆ, ಏನೇ ಪ್ರಶ್ನೆ ಕೇಳಿದ್ರು ಏನೇ ಪ್ರಶ್ನೆ ಕೇಳಿದ್ರು
ಅವ್ರಿಗೆ ಹೇಳ್ಬೇಕು, ನೀವು ಹೋಗ್ಬಿಟ್ಟು ಈ ರಾಜ್ಯದಲ್ಲಿ ಚರ್ಚೆಗೆ ಬನ್ನಿ ಅಂತ ಇಲ್ಲ, ಹೇಳ್ಬಿಟ್ಟು. ಈ ರಾಜ್ಯದಲ್ಲಿ ಬೂತನೇ ಹರಿಪ್ರಸಾದ್ ಬಿಜೆಪಿ ಅವ್ರಿಗೆ ಹೇಳ್ಬೇಕು. ಇವರೇ ಬೂತ್ಗಳು. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.